केली सोसायटीच्या बी.व्ही. बेल्लद लॉ कॉलेजच्या सुवर्ण महोत्सवाच्या निमित्ताने येत्या 10 मे रोजी भारताचे संविधानिकतेचे पुनर्मूल्यांकन या विषयावर राष्ट्रीय पातळीवरील परिषद आयोजित करण्यात आली आहे, अशी माहिती ज्योती हिरेमठ यांनी बुधवारी बेळगाव येथे पत्रकार परिषदेत दिली. या परिषदेत देशभरातील 20हून अधिक महाविद्यालये आणि 150हून अधिक विद्यार्थी सहभागी होणार आहेत, असे त्यांनी सांगितले. ನಾನು ಡಾಕ್ಟರ್ ಜ್ಯೋತಿ ಹಿರೇಮಠ್ ಬಿ.ವಿ. ಬೆಲ್ಲದ್ ಕಾನೂನು ಮಹಾವಿದ್ಯಾಲಯ ಪ್ರಾಚಾರ್ಯ ಮಾತಾಡ್ತಿದ್ದೇನೆ. ತಮಗೆಲ್ಲರಿಗೂ ಗೊತ್ತಿರುವಂಗೆ ಇದು ನಮ್ಮ ಕಾಲೇಜದ 50ನೇ ವರ್ಷದ ಸಂಭ್ರಮಾಚರಣೆ ವರ್ಷ ಇದೆ. ಅದರ ಅಂಗವಾಗಿ ನಾವು ಬರೋ ಶನಿವಾರ 10 ಮೇ 2025ರಂದು ಒಂದು ರಾಷ್ಟ್ರೀಯ ಮಟ್ಟದ ಕಾನ್ಫರೆನ್ಸ್ ಆಯೋಜನೆ ಮಾಡಿದ್ದೀವಿ. ಈ ಕಾನ್ಫರೆನ್ಸ್ದ ವಿಷಯ ಏನಂತಂತಂದರೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ at 75 ರೀಇನ್ವೆಂಟಿಂಗ್ ಕಾನ್ಸ್ಟಿಟ್ಯೂಷನಲಿಸಮ್. ಅಂದರೆ ನಮ್ಮ ಸಂವಿಧಾನ ಬಂದು 75 ವರ್ಷ ಆಯಿತು. ಸಂವಿಧಾನಾತ್ಮಕ ಕಾನೂನು ನಮ್ಮಲ್ಲೇ ಅಳವಡಿಕೆ ಆಗಿದೆ. ಬಟ್ ಆದರೂ ಸಹ ಸಂವಿಧಾನದ ಮೂಲಕ ಸ್ಥಾಪನೆ ಆಗಿದ್ದು ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ಅದು ಸಂವಿಧಾನ ರೀತಿ ನಡೀತಾ ಇದೆಯಾ ಅಥವಾ ಕೆಲವೊಂದು ಚೇಂಜ್ ಮಾಡಲಿಕ್ಕೆ ಅವಶ್ಯಕತೆ ಇದೆಯಾ, ಈ ಒಂದು ವಿಷಯದ ಮೇಲೆ ಈ ಒಂದು ಕಾನ್ಫರೆನ್ಸ್ ನಾವು ಆಯೋಜನೆ ಮಾಡಿದ್ದೀವಿ. ಆ ಒಂದು ಕಾನ್ಫರೆನ್ಸ್ ಮುಖಾಂತರ ಭಾಳಷ್ಟು ರಿಸೋರ್ಸ್ ಪರ್ಸನ್ಸು, ಸಂಪನ್ಮೂಲ ವ್ಯಕ್ತಿಗಳು, ಟೀಚರ್ಸ್ಗಳು, ಸ್ಟೂಡೆಂಟ್ಸ್ಗಳು ಬಂದು ತಮ್ಮ ವಿಚಾರವನ್ನು ಇದ್ರ ಮೇಲೆ ಮಂಡಿಸಲಿದ್ದಾರೆ. ಪ್ರಬಂಧಗಳು ಸಹ ಮಂಡಿಸಲಿದ್ದಾರೆ. ಇಂಥ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಪ್ರಸನ್ನ ಬಿ ವರಾಳೆ ಇವರು ಆಗಮಿಸಲಿದ್ದಾರೆ. ಬೆಳಿಗ್ಗೆ 10 ಗಂಟೆಗೆ ಈ ಕಾರ್ಯಕ್ರಮ ನಡೆಯೋದು ಕೊಡಕಿನಿ ಹಾಲ್, JNMC ಆವರಣ, ಬೆಳಗಾವಿಯಲ್ಲಿ. ಆ ಒಂದು ಕಾರ್ಯಕ್ರಮಕ್ಕೆ ಗೆಸ್ಟ್ ಆಫ್ ಆನರ್ ಅಂತ ಹೇಳಿ ಪ್ರೊಫೆಸರ್ ಡಾಕ್ಟರ್ ಸಂದೀಪ್ ಶಾಸ್ತ್ರಿ, ವೈಸ್ ಪ್ರೆಸಿಡೆಂಟ್ ಬೆಂಗಳೂರು ಕ್ಯಾಂಪಸ್, ನಿಟ್ಟೆ ಎಜುಕೇಷನ್ ಟ್ರಸ್ಟ್ ಬೆಂಗಳೂರು ಅಂತ ಬರ್ತಾ ಇದ್ದಾರೆ. ಆ ಒಂದು ಉದ್ಘಾಟನಾ ಸಮಾರಂಭದ ಅಧ್ಯಕ್ಷರಾಗಿ ನಮ್ಮ KLE ಸೊಸೈಟಿಯ ಸದಸ್ಯರಾದ ಶ್ರೀ ಜಯಾನಂದ್ ಎಂ ಮುನವಳ್ಳಿ ಸಹ ಆಗಮಿಸಲಿದ್ದಾರೆ. 10 ಮೇ ಶನಿವಾರ 10 ಮೇ 2025ರಂದು ಬೆಳಿಗ್ಗೆ 10 ಗಂಟೆಗೆ ಕೊಡಕಿನಿ ಹಾಲ್ನಲ್ಲಿ ಈ ಕಾರ್ಯಕ್ರಮ ಜರುಗಲಿದೆ. 12 ಗಂಟೆ ನಂತರ ಕಾರ್ಯಕ್ರಮ ಉದ್ಘಾಟನಾ ಆದ ನಂತರ 4 ಸಂಪನ್ಮೂಲ ವ್ಯಕ್ತಿಗಳು ತನ್ನ ವಿಚಾರವನ್ನು ಈ ವಿಷಯದ ಮೇಲೆ ಮಂಡಿಸಲಿದ್ದಾರೆ. ಅವರು ಅಂದರೆ ಪ್ರೊಫೆಸರ್ ವಿಕ್ರಮ್ ನಾಯಕ್ ಕೋಲಾರದಿಂದ ಬರ್ತಾ ಇದ್ದಾರೆ, ಪ್ರೊಫೆಸರ್ ಡಾಕ್ಟರ್ ಸಂದೀಪ್ ಶಾಸ್ತ್ರಿ ಬೆಂಗಳೂರಿಂದ ಬರ್ತಾ ಇದ್ದಾರೆ, ಪ್ರೊಫೆಸರ್ ಡಾಕ್ಟರ್ ಸಿ ರಾಜಶೇಖರ್, ಫಾರ್ಮರ್ ಪ್ರೊಫೆಸರ್ ಆಫ್ ಲಾ, ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಅವರು ಬರ್ತಾ ಇದ್ದಾರೆ. ಅದೇ ರೀತಿ ಪ್ರೊಫೆಸರ್ ಡಾಕ್ಟರ್ KR ಐತಾಳ್ ಇವರು ಸಹ ಅಡ್ಜಂಕ್ಟ್ ಪ್ರೊಫೆಸರ್ KLE ಲಾ ಕಾಲೇಜ್ ಬೆಂಗಳೂರಿಂದ ಬರ್ತಾ ಇದ್ದಾರೆ. ಈ 4 ಸಂಪನ್ಮೂಲ ವ್ಯಕ್ತಿಗಳು ತಮ್ಮ ವಿಚಾರ ಮಂಡನೆ ಮಾಡುತ್ತಿದ್ದಂಗೆ 22 ಹುಡುಗರು ಮತ್ತು ಸ್ಟಾಫ್ದವರು ಪ್ರಬಂಧ ಮಂಡನೆ ಮಾಡಲಿದ್ದಾರೆ. ಆ ಪ್ರಬಂಧ ಮಂಡನೆಯಲ್ಲಿ 2 ಬೆಸ್ಟ್ ಪೇಪರ್ ಫಾರ್ ಸ್ಟಾಫ್, 2 ಬೆಸ್ಟ್ ಪೇಪರ್ ಪ್ರಬಂಧಗಳು ಫಾರ್ ಔಟ್ಸೈಡ್ ಸ್ಟೂಡೆಂಟ್ಸ್ ಆ್ಯಂಡ್ 2 ಬೆಸ್ಟ್ ಪೇಪರ್ ಫಾರ್ ಕಾಲೇಜ್ ಸ್ಟೂಡೆಂಟ್ಸ್. ಈ ರೀತಿ 6 ಅವಾರ್ಡ್ಸ್ಗಳು ನಾವು ಬೆಸ್ಟ್ ಪೇಪರ್ಗೆ ಕೊಡ್ತಾ ಇದ್ದೀವಿ. ಇದು ಒಂದು ನಮ್ಮ ಕಾರ್ಯಕ್ರಮ ಎಲ್ಲ ಹುಡುಗರಲ್ಲಿ, ಸ್ಟಾಫ್ನಲ್ಲಿ ಸಂಶೋಧನೆ ಹೆಚ್ಚಾಗಬೇಕು. ನಮ್ಮ ಸಂವಿಧಾನಾತ್ಮಕ ಕಾನೂನು ಸರಿಯಾಗಿ ನಡೀತಾ ಇದೆಯಾ ಅಥವಾ ಅದರಲ್ಲಿ ಏನಾದರೂ ಅನುಕೂಲತೆ ಮಾಡಬೇಕಾಗಿದೆಯಾ, ಅವಶ್ಯಕತೆ ಇದೆಯಾ, ಇದು ಒಂದು ವಿಚಾರಕ್ಕೆ ಅನುಗುಣವಾಗಿ ಅವರು ಪ್ರಬಂಧವನ್ನು ಮಂಡಿಸಿದ್ದಾರೆ. ಅಂಥ ಒಂದು ಪ್ರಬಂಧಕ್ಕೆ, ಅಂಥ ಒಂದು ಕಾನ್ಫರೆನ್ಸ್ಗೆ ತಾವೆಲ್ಲರೂ ಬಂದು ನಮಗೆ ಹುರುಪು ಮಾಡಬೇಕು, ನಮಗೆಲ್ಲರಿಗೂ ಸಪೋರ್ಟ್ ಮಾಡಬೇಕು ಅಂತ ವಿನಂತಿಸ್ಕೊಳ್ತಾನೆ. ಮತ್ತೊಮ್ಮೆ ತಮ್ಮೆಲ್ಲರೂ ಹೇಳ್ತೀನಿ, ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಪ್ರಸನ್ನ ವರಾಳೆ ಅವರು ಬೆಳಿಗ್ಗೆ 10 ಗಂಟೆಗೆ ಕೊಡಕಿನಿ ಹಾಲ್ JNMC ಆವರಣದಲ್ಲಿ ಮಾಡಲಿದ್ದಾರೆ. ನಾನು ಡಾಕ್ಟರ್ ಜ್ಯೋತಿ ಜಿ ಹಿರೇಮಠ್, ಬೆಲ್ಲದ್ ಲಾ ಕಾಲೇಜ್ महाविद्यालयाದ ಪ್ರಾಚಾರ್ಯರಿದ್ದೇನೆ. गौरव अतिथी म्हणून प्रोफेसर डॉक्टर संदीप शास्त्री, उपाध्यक्ष निट्टे एज्युकेशन ट्रस्ट बेंगळुरू कॅम्पस आणि JM मुनवळी, सदस्य KLE संस्थेचे प्रशासन मंडळ बेळगाव हे अध्यक्षीय भाषण करतील, असेही त्यांनी सांगितले. संकल्प शिंदे, KMM मराठी, बेळगाव.